ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನವೋದಯ ಮೊರಾರ್ಜಿ RMS ಆಳ್ವಾಸ್ 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ಬೀಳ್ತಕ್ಕಂಥ ಗಣಿತದ ಸಂಭಾವನೆ ಪ್ರಶ್ನೆಗಳನ್ನು ನೋಡೋಣ. ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಆದರೆ 6 ಪುಸ್ತಕದ ಬೆಲೆ ಎಷ್ಟು? ಹೌದಾ? ಅವಾಗ ಏನು ಮಾಡಬೇಕು? ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಇದೆ. ಹಾಗಾದ್ರೆ 6 ಪುಸ್ತಕದ ಬೆಲೆ ಅವಾಗ ಗುಣಾಕಾರ ಮಾಡಬೇಕು. ಹೌದಾ? ಗುಣಾಕಾರ ಮಾಡಿದ್ರೆ ಪಾಯಿಂಟ್ ಎಲ್ಲ ತಿಳ್ಕೊಳ್ಳೋಣ. 6 × 30, 6 × 42, 45, 6 × 24, 1 4 22, 6 × 12, 1 14. ಇದು 2 ಜಾಗ ಬಿಟ್ಟು ಪಾಯಿಂಟ್ ತೆಗೆದ್ರೆ ನಾವು 2 ಜಾಗ ಬಿಟ್ಟು ಪಾಯಿಂಟ್ ತೆಗೆದು 148 50 ಪೈಸೆ. ರೈಟ್ ಆನ್ಸರ್. ಇನ್ನು ಎರಡನೇದು 8 ಬೊಂಬೆಗಳ ಬೆಲೆ 128. ಆಗ ಪ್ರತಿಯೊಂದು ಬೊಂಬೆ ಬೆಲೆ ಎಷ್ಟು? 8 ಬೊಂಬೆಗಳ ಬೆಲೆ 128 ಐತಿ. ಹಾಗಾದ್ರೆ ನಾವು ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. 8 × 28. 8 × 8, 12 × 4 41, 8 40. ಹಾಗಾದ್ರೆ ಒಂದು ಬೊಂಬೆಯ ಬೆಲೆ ಎಷ್ಟು? 16 ರೂಪಾಯಿ. ಇನ್ನು ಮೂರನೇದು 32 ಪೈಸೆಗಳಲ್ಲಿ ಬರೆ 32 ರೂಪಾಯಿ ಪೈಸೆಗಳಲ್ಲಿ ಬರೆ. ನಾನು 1 ರೂಪಾಯಿಗ 100 ಪೈಸೆ, 10 ರೂಪಾಯಿಗ 1000 ಪೈಸೆ, 20 ರೂಪಾಯಿಗ 2000 ಪೈಸೆ, 30 ರೂಪಾಯಿಗ 3000 ಪೈಸೆ. ಹಾಗಾದ್ರೆ ಏನಾಗ್ತೈತಪ್ಪ ಅಂದ್ರೆ 32 ರೂಪಾಯಿಗ 3050 ಪೈಸೆ. ಇನ್ನು ನಾಲ್ಕನೇ ಏನು ಕೊಟ್ಟಾನ? ಪೈಸೆ ಕೊಟ್ಟಾನ. ಪೈಸೆದಿಂದ ಏನು ಮಾಡಬೇಕು? ರೂಪಾಯಿ ಕನ್ವರ್ಟ್ ಮಾಡಬೇಕು. ಮೊದಲೇನು ಕೊಟ್ಟಿದ್ದ? ರೂಪಾಯಿ ಕೊಟ್ಟಿದ್ದ, ಪೈಸೆ ಕನ್ವರ್ಟ್ ಮಾಡಿದ್ರಿ. ಇಲ್ಲಿ ಪೈಸೆ ಕೊಟ್ಟಾನ, ರೂಪಾಯಿ ಕನ್ವರ್ಟ್ ಮಾಡ್ರಿ. 4705 ಪೈಸೆ ಅಂದ್ರೆ 4040 ರೂಪಾಯಿ ಮ್ಯಾಗ 700 ಅಂದ್ರೆ 7 ರೂಪಾಯಿನೂ 5 ಪೈಸೆ. ಹೀಗಾಗಿ 47 ರೂಪಾಯಿನೂ 5 ಪೈಸೆ. ಬಿ ರೈಟ್ ಆನ್ಸರ್. ಇನ್ನು ಐದನೇದು, ಒಂದು ಡಜನ್ ಸೇಬು ಹಣ್ಣಿನ ಬೆಲೆ 96 ರೂಪಾಯಿ ಆದರೆ ಒಂದು ಸೇಬು ಹಣ್ಣಿನ ಬೆಲೆ ಎಷ್ಟು? ಒಂದು ಡಜನ್ ಅಂದ್ರೆ ಎಷ್ಟು? 12. ಹೌದಾ? ಹಾಗಾದ್ರೆ 96 ರೂಪಾಯಿ ಆಗ್ತೈತಿ ಒಂದು ಡಜನ್ ಅಂತ. ಅವಾಗ ಏನು ಮಾಡಬೇಕು? 12 × 96 ಭಾಗಾಕಾರ ಮಾಡಬೇಕು. 12 × 96. ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು? 8 ರೂಪಾಯಿ. ಈ ರೀತಿಯಾಗಿ ಯಾವ ಸಮಯದಲ್ಲಿ ಗುಣಾಕಾರ ಮಾಡಬೇಕು, ಯಾವ ಸಮಯದಲ್ಲಿ ಭಾಗಾಕಾರ ಮಾಡಬೇಕು ಹಂಚಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ನಾವು ಭಾಗಾಕಾರ ಲೆಕ್ಕ ಮಾಡಬೇಕು. ಒಟ್ಟು ಕೇಳಿದ್ರ ಎಷ್ಟು ಆತೈತಪ್ಪ ಅಂತ ಕೇಳಿದ್ರ ಅವಾಗ ಏನ್ ಮಾಡಬೇಕು? ಗುಣಾಕಾರ ಮಾಡಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಯಾವ ಸಮಯದಲ್ಲಿ ಗುಣಾಕಾರ ಮಾಡಬೇಕು, ಭಾಗಾಕಾರ ಮಾಡಬೇಕು ಅನ್ನೋದು ಏನ್ ಮಾಡಬೇಕು? ವಿಚಾರ ಮಾಡಬೇಕು. ಮಾಡಿ ಕಷ್ಟ ಏನ್ ಮಾಡಬೇಕು? ಕೆಲವೊಬ್ರು ಚಿಕ್ಕ ಕ್ವಶನ್ ಅಂತೈತಿ ಆದ್ರೂ ಕೂಡ ಕೈಲೇ ಬಿಡಿಸ್ತಾರ. ಬಾಯ್ಲೆಕ್ಕಲ್ಲೇ ಮಾಡಬೇಕು, ತಲೆ ಓಡಿಸ್ಬೇಕು. ಓಡಿದಾಗ ಯಾಕಪ್ಪ ಅಲ್ಲಿ ಕಡಿಮೆ ಸಮಯ ಇರ್ತೈತಿ. ಆ ಸಮಯದಲ್ಲಿ ನಾವು ಏನು ಮಾಡಬೇಕು? ಜಲ್ದಿ ಆನ್ಸರ್ ಮಾಡಬೇಕಾಗಿರ್ತೈತಿ. ಈ ರೀತಿಯಾಗಿ ಪ್ರಶ್ನೆಗಳು ಬಂದಿರ್ತಾವ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಪರೀಕ್ಷೆಯಲ್ಲಿ ಧೈರ್ಯದಿಂದ ಕಡಿಮೆ ಅವಧಿಯಲ್ಲಿ